ಇಲ್ಲಿ ಯಾವುದೋ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ, ಸ್ಪೇಸ್ ಕೊಡದೇ ಎಡುಕಾನ್ ಅಂತ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ PUC ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಫಸ್ಟ್ PUC ಸೆಕೆಂಡ್ PUC ಮಾಡಲ್ ಪೇಪರ್ಸು ಮತ್ತು ಬ್ಲೂ ಪ್ರಿಂಟು ಅಫಿಷಿಯಲ್ಸು PU ಬೋರ್ಡ್ ಕಡೆಯಿಂದ ರಿಲೀಸ್ ಆಗಿರೋದು ಸಿಗುತ್ತೆ, ಯೂಸ್ ಮಾಡ್ಕೊಳ್ಳಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಸಾಕಷ್ಟು ಜನ ಆಗಲೇ ಸೆಕೆಂಡ್ PUC ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ. ಇನ್ನೂ ಸೆಕೆಂಡ್ PUC ಎಕ್ಸಾಮೇ ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ಎಲ್ಲ ಕಾಂಬಿನೇಷನ್ದು ಕಂಪ್ಲೀಟ್ ಆಗಬೇಕಂದ್ರೆ ಸೆಕೆಂಡ್ PUC ಎಕ್ಸಾಮು 22ನೇ ತಾರೀಕುವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸೈನ್ಸ್ ಅವ್ರಿಗೆ ಸ್ವಲ್ಪ ಬೇಗ ಒಂದು ಸೆಕೆಂಡ್ PUC ಎಕ್ಸಾಮ್ ಮುಗಿಯುತ್ತೆ ಅಷ್ಟೇ. ಹಾಗಾದರೆ ಸೆಕೆಂಡ್ PUC ಎಕ್ಸಾಮ್ ಯಾವಾಗ ರಿಸಲ್ಟು, ಯಾವಾಗ ನಮಗೆ ರಿಸಲ್ಟ್ ನೋಡ್ಬೋದು ಅಂತ ಕೇಳ್ತಾ ಇದ್ದೀರಾ. ಅದ್ರ ಬಗ್ಗೆ ನಿಮಗೆ ಲೇಟೆಸ್ಟಾಗಿ ಏನು ಅಪ್ಡೇಟ್ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಅಂತ ಕಾಣ್ತಾ ಇರ್ತೀನಿ, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ ನೀಡಬಹುದಾಗಿರುತ್ತೆ. ಇಲ್ಲಿ ನಾವು ಇವಾಗ ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ, ಇನ್ನೂ ನಿಮಗೆ ಸೆಕೆಂಡ್ PUC ಎಕ್ಸಾಮೇ ಮುಗ್ದಿಲ್ಲ. ಆದರೆ ಎಷ್ಟೊಂದು ಜನ ಆಗಲೇ ಕಮೆಂಟ್ ಆಗ್ತಾ ಇದ್ದೀರಾ, ಸೆಕೆಂಡ್ PUC ರಿಸಲ್ಟ್ ಯಾವಾಗ ಬರುತ್ತೆ ಹೇಳಿ, ಪ್ಲೀಸ್ ಹೇಳಿ ಅಂತ ಹೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ, ನಿಮಗೆ ಏನು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಶಿಕ್ಷಣ ಸಚಿವರು ಏನು ಹೇಳಿದರೆ ಮತ್ತು PU ಬೋರ್ಡ್ ಕಡೆಯಿಂದ ಏನು ಅಪ್ಡೇಟ್ ಇದೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಅಪ್ಡೇಟ್ನ ಕೊಡ್ತೀನಿ. ಇಲ್ಲಿ ನಿಮ್ಗೆ ನೋಡಿ ಸೆಕೆಂಡ್ PUC ರಿಸಲ್ಟು ಮತ್ತು SSLC ರಿಸಲ್ಟು ಈ ವರ್ಷ ಏನಾಗಿದೆ ಅಂದರೆ ಎಲೆಕ್ಷನ್ ಕೂಡ ಇದೆ. ಇಲ್ಲಿ ಎಲೆಕ್ಷನ್ ವರ್ಕು ಕೂಡ ಇರುತ್ತೆ ಮತ್ತು ಇವಾಗ ಸೆಕೆಂಡ್ PUC ರಿಸಲ್ಟು ಕೂಡ ನಿಮ್ದೆಲ್ಲ ಡಿಸ್ಪ್ಲೇನ ಮಾಡಬೇಕಾಗುತ್ತೆ. ಇವಾಗ ನಿಮಗೆ ಸೆಕೆಂಡ್ PUC ರಿಸಲ್ಟಲ್ಲಿ ಏನಾಗುತ್ತೆ ಅಂದರೆ ಅವ್ರು ಹೇಳಿದರೆ ನಿಮಗೆ 3 ಅಟೆಂಪ್ಟ್ ಇರುತ್ತೆ ಅಂತ. ನಿಮಗೆ ಸೆಕೆಂಡ್ PUC ರಿಸಲ್ಟ್ ಬಂದಾದಮೇಲೆ ನಿಮಗೆ ನೆಕ್ಸ್ಟು ಸೆಕೆಂಡ್ ಚಾನ್ಸ್ ಎಕ್ಸಾಮ್ ಯಾವಾಗ ಇರುತ್ತೆ ಅನ್ನೋದನ್ನ ಅವ್ರು ತಿಳಿಸ್ಕೊಡ್ತಾರೆ. ಆದಮೇಲೆ 3ನೇ ಚಾನ್ಸ್ ಎಕ್ಸಾಮ್ ಯಾವಾಗ ಇರುತ್ತೆ ಅನ್ನೋದನ್ನ ಅವರು ನಿಮಗೆ PU ಬೋರ್ಡ್ ಕಡೆಯಿಂದ ರಿಲೀಸ್ ಮಾಡ್ತಾರೆ. ಇಲ್ಲಿ ಸೆಕೆಂಡ್ನೇ ಚಾನ್ಸ್ ನಿಮಗೆ ಎಕ್ಸಾಮಲ್ಲಿ ನಿಮ್ಗೆ ಏನಂದರೆ ಬೇಕಂದರೆ ನಿಮ್ಗೆ ಫೇಲ್ ಆಗಿಬಿಟ್ಟಿರ್ತೀರ, ಅವಾಗಲೂ ಕೂಡ ಎಕ್ಸಾಮ್ ಬರಿಬೋದು. ನೀವು ಬೇಕಂದರೆ ನೀವು ತೆಗೆದಿರೋ ಮಾರ್ಕ್ಸ್ ಇಷ್ಟ ಆಗಿಲ್ಲ ಅಂದರೂ ಕೂಡ ರಿಜೆಕ್ಟ್ ಮಾಡಿಬಿಟ್ಟು ಕೂಡ ಎಕ್ಸಾಮ್ನ ಬರಿಬೋದು ಅಂತ ಹೇಳಿದ್ರು. ಇವಾಗ ಸೆಕೆಂಡ್ PUC ರಿಸಲ್ಟ್ ಬಗ್ಗೆ ಬರೋದಾದರೆ, ಇಲ್ಲಿ ಶಿಕ್ಷಣ ಇಲಾಖೆ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ ಏನಪ್ಪ ಅಂದರೆ, ಇಲ್ಲಿ ನಿಮಗೆ ಎಲ್ಲರೂ ಕೂಡ ಗೊತ್ತಿರೋ ಹಾಗೆ ಈ ವರ್ಷ ಎಲೆಕ್ಷನ್ ಇದೆ, ಅದು ಕೂಡ ನೆಕ್ಸ್ಟ್ ತಿಂಗಳೇ ಇದೆ. ಫಸ್ಟ್ ಅಂಥದ್ದು 26ನೇ ತಾರೀಕು ಒಂದು ಎಲೆಕ್ಷನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಸೆಕೆಂಡ್ PUC ರಿಸಲ್ಟ್ನ ಏನು ಮಾಡ್ತಾರೆ ಅಂದರೆ, ಇಲ್ಲಿ 26ನೇ ತಾರೀಕು ಒಳಗಡೆನೇ ಬರುತ್ತೆ. ಅದಂತೂ 100ಗೆ 200% ಕನ್ಫರ್ಮು, ಏನು ಕೂಡ ತಲೆ ಕೆಡಿಸ್ಕೋಬೇಡಿ. ಆದರೆ ಇವಾಗ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಅಪ್ಡೇಟ್ನ ಕೊಟ್ಟಿರೋದೇನೆಂದರೆ, ನಾವು ವಿತಿನ್ 15 to 20 ಡೇಸ್ ಒಳಗಡೆ ರಿಸಲ್ಟ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ ಅಂತಲೂ ಕೂಡ ಹೇಳಿದರೆ ಒಂದು ಇಂಟ್ನ ಕೊಟ್ಟಿದ್ದಾರೆ. ಅಂದರೆ ಅದ್ರ ಪ್ರಕಾರ ನೀವು ಎಕ್ಸಾಮ್ ಬರೆದಿದ್ದು ಒಂದು 2 ವೀಕ್ಸ್ಗೆ ನೀವು ನಿಮ್ಮ ರಿಸಲ್ಟ್ನ ಎಕ್ಸ್ಪೆಕ್ಟ್ನ ಮಾಡ್ಬೋದಾಗಿರುತ್ತೆ. ಅಂದರೆ ಮುಂದಿನ ತಿಂಗಳು ಏಪ್ರಿಲ್ 10ನೇ ತಾರೀಕಿಂದ 20ನೇ ತಾರೀಕು ಒಳಗಡೆ ನಿಮಗೆ ರಿಸಲ್ಟ್ ಬರ್ಬೋದು ಅಂತ ಹೇಳಿದರೆ ವೆಯ್ಟ್ ಮಾಡಿ. ಅಫಿಷಿಯಲ್ ಕನ್ಫರ್ಮೇಷನ್ ಬಂದ್ಬಿಟ್ಟು ನಿಮ್ದು ಎಕ್ಸಾಮ್ ಎಲ್ಲ ಮುಗಿಸ್ಕೊಳ್ಳಿ. ಅದಾದಮೇಲೆ ಅಪ್ಡೇಟ್ನ ಕೊಡ್ತಾರೋ ಅವ್ರ ಕೀ ಆನ್ಸರ್ ಜೊತೆ, ಆವಾಗ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಏನಾದರೂ ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.